ಜಗತ್ತಿನಾದ್ಯಂತ ಪೆಟ್ರೋಲ್ ಜಿಗಿತ, ಭಾರತಕ್ಕಿಲ್ಲ ಟೆನ್ಷನ್. ಬ್ಯಾರೆಲ್ $120ಗೆ ಏರಿದ್ರೂ ಇಲ್ಲೇಕೆ ಏರಿಕೆ ಆಗ್ತಾ ಇಲ್ಲ? 5 ರಾಜ್ಯ ಎಲೆಕ್ಷನ್ನೋ ಬೇರೆ ತಂತ್ರವೋ? ಏನೀ ಸೀಕ್ರೆಟ್? ಇದೇ ಹೊತ್ತಿನ ನ್ಯೂಸ್ ಫಸ್ಟ್ ಸ್ಪೆಷಲ್ ರಿಪೋರ್ಟ್ ಪೆಟ್ರೋಲ್ ಕಂಟ್ರೋಲ್. ನಾನು ಪ್ರೀತಿ ಆಕಾಶ್. ಅಮೆರಿಕ ಇರಾನ್ ನಡುವಿನ ಯುದ್ಧದಿಂದಾಗಿ ಹಾರ್ಮುಜ್ ಜಲಸಂಧಿ ಬಂದ್ ಆಗಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಪಿಜಿ ಉತ್ಪಾದನೆ ಪೂರೈಕೆಯು ಅಸ್ತವ್ಯಸ್ತವಾಗಿದೆ. ಇದರಿಂದಾಗಿ ಜಗತ್ತಿನ ಪ್ರಮುಖ ರಾಷ್ಟ್ರಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಆದರೆ ಭಾರತದಲ್ಲಿ ಪ್ರೀಮಿಯಂ ಪೆಟ್ರೋಲ್, ಬಲ್ಕ್ ಡೀಸೆಲ್ ಹೊರತುಪಡಿಸಿ ಜನಸಾಮಾನ್ಯರ ವಾಹನಗಳಿಗೆ ಬಳಸುವ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿಲ್ಲ. ಇದು ಹೇಗೆ ಸಾಧ್ಯವಾಯಿತು? ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರ ಹೇಗೆ ನಿಭಾಯಿಸ್ತಾ ಇದೆ ಅನ್ನೋ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಜಗತ್ತಿನಾದ್ಯಂತ ಪೆಟ್ರೋಲ್ ಜಿಗಿತ, ಭಾರತಕ್ಕಿಲ್ಲ ಟೆನ್ಷನ್. ಬ್ಯಾರೆಲ್ $120ಗೆ ಏರಿದ್ರೂ ಇಲ್ಲೇಕೆ ಏರಿಕೆಯಾಗ್ತಿಲ್ಲ? ಐದು ರಾಜ್ಯ ಎಲೆಕ್ಷನ್ನೋ ಬೇರೆ ತಂತ್ರವೋ? ಏನೀ ಸೀಕ್ರೆಟ್? ಅಮೆರಿಕ ಇರಾನ್ ಯುದ್ಧದಿಂದ ಹಾರ್ಮುಜ್ ಜಲಸಂಧಿ ಬಂದ್. ಜಗತ್ತಿನ ಪ್ರಮುಖ ರಾಷ್ಟ್ರಗಳಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ಫೆಬ್ರವರಿ 28ರಿಂದ ಆರಂಭವಾದ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದಿಂದಾಗಿ ಇರಾನ್ ತನ್ನ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಇದರಿಂದಾಗಿ ಗಲ್ಫ್ ರಾಷ್ಟ್ರಗಳಿಂದ ಏಷ್ಯಾ ಮತ್ತು ಯುರೋಪ್ ರಾಷ್ಟ್ರಗಳಿಗೆ ಪೂರೈಕೆಯಾಗ್ತಿದ್ದ ಕಚ್ಚಾ ತೈಲ ಹಾಗೂ ಎಲ್ಪಿಜಿ, ಎಲ್ಎನ್ಜಿ ಗ್ಯಾಸ್ ಪೂರೈಕೆಯು ಸ್ಥಗಿತವಾಗಿದೆ. ಏಷ್ಯಾ ಮತ್ತು ಯುರೋಪ್ ರಾಷ್ಟ್ರಗಳು ಕಚ್ಚಾ ತೈಲ ಕೊರತೆಯಿಂದ ತತ್ತರಿಸಿ ಹೋಗಿವೆ. ಕಚ್ಚಾ ತೈಲ ಕೊರತೆಯಿಂದ ಏಷ್ಯಾ ಹಾಗೂ ಯುರೋಪ್ ರಾಷ್ಟ್ರಗಳು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಪರ್ಯಾಯ ಮಾರ್ಗವಿಲ್ಲದೆ ಏರಿಕೆ ಮಾಡಿದೆ. ಭಾರತದಲ್ಲಷ್ಟೇ ಅಲ್ಲ, ವಿಶ್ವದ ಬಹುತೇಕ ರಾಷ್ಟ್ರಗಳು ತೈಲ ಮತ್ತು ಅನಿಲದ ಅಭಾವವನ್ನ ಎದುರಿಸುತ್ತಿವೆ. ಪೆಟ್ರೋಲ್ ಡೀಸೆಲ್ ಸಾಗಾಟದ ಸಮಸ್ಯೆಯಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಭಾರಿ ಏರಿಕೆ ಕಂಡಿದೆ. ವಿಶ್ವದ ಯಾವ್ಯಾವ ದೇಶಗಳಲ್ಲಿ ಎಷ್ಟೆಷ್ಟು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿವೆ ಅನ್ನೋ ಡೀಟೇಲ್ಸ್ ಅನ್ನ ನೀಡ್ತೀವಿ ನೋಡಿ. ಅಮೆರಿಕ, ಆಸ್ಟ್ರೇಲಿಯಾ, ಪಾಕ್ನಿಂದ ಚೀನಾವರೆಗೂ ಇಂಧನದ ಬೆಲೆ ಏರಿಕೆ ಕಂಡಿದೆ. ಕಚ್ಚಾ ತೈಲ ಉತ್ಪಾದಿಸುವ ಅಮೆರಿಕದಲ್ಲೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಇನ್ನು ಆಸ್ಟ್ರೇಲಿಯಾದಲ್ಲಿ ಶೇಕಡ 32% ತೈಲ ಬೆಲೆ ಏರಿಕೆಯಾಗಿದೆ. ಅಮೆರಿಕದಲ್ಲೂ ಶೇಕಡ 24% ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಕಂಡಿದೆ. ಕೆನಡಾದಲ್ಲಿ ಶೇಕಡ 17% ತೈಲ ದರ ಏರಿಕೆಯಾಗಿದ್ರೆ, ಇಂಗ್ಲೆಂಡ್ನಲ್ಲಿ ಶೇಕಡ 5%, ಜರ್ಮನಿಯಲ್ಲಿ ಶೇಕಡ 13%, ಫ್ರಾನ್ಸ್ನಲ್ಲಿ ಶೇಕಡ 10% ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಚೀನಾದಲ್ಲಿ ಶೇಕಡ 10.2%, ದಕ್ಷಿಣ ಕೊರಿಯಾದಲ್ಲಿ ಶೇಕಡ 10% ತೈಲ ಬೆಲೆ ಏರಿಕೆ ಕಂಡಿದೆ. ಅಂದ್ರೆ ಭಾರತದಲ್ಲಿ ಮಾತ್ರವೇ ಗ್ರಾಹಕರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿಲ್ಲ ಅನ್ನೋದು ಮತ್ತೊಂದು ವಿಶೇಷ. ಭಾರತದ ತೈಲ ಬೇಡಿಕೆಯ ಶೇಕಡ 80, ಎಲ್ಪಿಜಿಯ ಶೇಕಡ 60% ವಿದೇಶದಿಂದ ಆಮದು ಮಾಡಿಕೊಳ್ಳಲಾಗ್ತಿದೆ. ಇದರಲ್ಲಿ ಶೇಕಡ 90% ಸಾಗಿ ಬರೋದು ಹಾರ್ಮುಜ್ ಜಲಸಂಧಿಯ ಮೂಲಕವೇ ಅನ್ನೋದು ವಿಶೇಷ. ಅದರ ಮೇಲೆ ಇರಾನ್ ನಿರ್ಬಂಧ ವಿಧಿಸಿರುವ ಕಾರಣ ದೇಶದಲ್ಲಿ ತೈಲ ಹಾಗೂ ಅನಿಲದ ಕೊರತೆ ಕೊಂಚ ಮಟ್ಟಿಗೆ ಕಂಡು ಬರ್ತಾ ಇದೆ. ಆದರೂ ಅದರ ಬೆಲೆ ಏರಿಕೆಯಾಗದಂತೆ ಕೇಂದ್ರ ಸರ್ಕಾರ ನೋಡಿಕೊಂಡಿದೆ. ದೇಶದ ಜನರಿಗೆ ಯುದ್ಧದ ಜಾಗತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗ ಕ್ರಮ ಕೈಗೊಂಡಿರುವುದು ವಿಶೇಷ. ಅಮೆರಿಕ ದೇಶವೇ ಕಚ್ಚಾ ತೈಲವನ್ನ ಉತ್ಪಾದಿಸುವ ರಾಷ್ಟ್ರ. ಜೊತೆಗೆ ಬೇರೆ ದೇಶಗಳಿಂದಲೂ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ತಿದೆ. ಅಮೆರಿಕ ವಿಶ್ವದ ದೊಡ್ಡಣ್ಣ. ಅಮೆರಿಕದ ಮಾತಿಗೆ ಎಲ್ಲಾ ದೇಶಗಳು ಮನ್ನಣೆ ನೀಡಲೇಬೇಕು. ಅಮೆರಿಕ ಹೇಳದಂಗೆ ಕೇಳಲೇಬೇಕು. ಇಂಥ ಅಮೆರಿಕದಲ್ಲೇ ಈಗ ಪೆಟ್ರೋಲ್ ಬೆಲೆ ಶೇಕಡ 24% ಏರಿಕೆಯಾಗಿದ್ದು, ಅಲ್ಲಿನ ಜನರಿಗೂ ಪೆಟ್ರೋಲ್ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಚೀನಾ ದೇಶದಲ್ಲಿ 140 ದಿನಗಳವರೆಗೂ ಬೇಕಾದ ಕಚ್ಚಾ ತೈಲವನ್ನ ಸಂಗ್ರಹಿಸಿಟ್ಟುಕೊಳ್ಳಲಾಗಿದೆ. ಅಂಥ ದೇಶದಲ್ಲೇ ಯುದ್ಧ ಆರಂಭವಾದ ಒಂದೇ ತಿಂಗಳಲ್ಲೇ ಶೇಕಡ 10% ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಆದರೆ ಭಾರತದಲ್ಲಿ ಮಾತ್ರವೇ ಜನಸಾಮಾನ್ಯರು ಬಳಸುವ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿಲ್ಲ.
ಭಾರತದಲ್ಲಿ ನೆರೆಯ ಶ್ರೀಲಂಕಾ, ಬಾಂಗ್ಲಾದೇಶದಂತೆ ಪೆಟ್ರೋಲ್ ಡೀಸೆಲ್ ಕೊರತೆಯೂ ಆಗಿಲ್ಲ. ಭಾರತವು ಈ ಅಮೆರಿಕ ಇರಾನ್ ನಡುವಿನ ಯುದ್ಧದ ವೇಳೆ ಕಚ್ಚಾ ತೈಲ ಪೂರೈಕೆಗೆ ತಕ್ಷಣ ತೆಗೆದುಕೊಂಡ ಕ್ರಮಗಳು ಹಾಗೂ ರಾಜತಾಂತ್ರಿಕ ಪ್ರಯತ್ನಗಳಿಂದಾಗಿ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿಲ್ಲ. ಹಾಗಾದರೆ ಭಾರತ ಸರ್ಕಾರವು ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಏರಿಕೆಯಾಗದಂತೆ ತೆಗೆದುಕೊಂಡ ಕ್ರಮಗಳೇನು, ಇದರಿಂದ ದೇಶದ ಜನರಿಗೆ ಹೇಗೆ ಅನುಕೂಲವಾಯಿತು ಅನ್ನೋದನ್ನ ಡೀಟೇಲ್ ಆಗಿ ವಿವರಿಸ್ತೀವಿ ನೋಡಿ. ಯುದ್ಧಕ್ಕೂ ಮುನ್ನ 28 ದೇಶಗಳಿಂದ ತೈಲ ಆಮದು. ಯುದ್ಧದ ಬಳಿಕ 41 ದೇಶಗಳಿಂದ ತೈಲ ಆಮದು. ಭಾರತ ಫೆಬ್ರವರಿ 28ರ ಯುದ್ಧಕ್ಕೂ ಮುನ್ನ ವಿಶ್ವದ 28 ದೇಶಗಳಿಂದ ಕಚ್ಚಾ ತೈಲವನ್ನ ಭಾರತಕ್ಕೆ ಆಮದು ಮಾಡಿಕೊಳ್ತಿತ್ತು. ಆದರೆ ಯುದ್ಧ ಆರಂಭವಾದ ಬಳಿಕ ಗಲ್ಫ್ ರಾಷ್ಟ್ರಗಳಾದ ಕತಾರ್, ಯುಎಇ, ಬಹ್ರೇನ್, ಕುವೈತ್, ಸೌದಿ ಅರೇಬಿಯಾದಿಂದ ಕಚ್ಚಾ ತೈಲ ಹಾಗೂ ಎಲ್ಪಿಜಿ ಆಮದು ಕಷ್ಟವಾಯಿತು. ಹೀಗಾಗಿ ಭಾರತ ವಿಶ್ವದ ಎಲ್ಲಾ ಮೂಲೆಗಳಿಂದಲೂ ಕಚ್ಚಾ ತೈಲ, ಎಲ್ಪಿಜಿ ಗ್ಯಾಸ್ ಆಮದಿಗೆ ಕ್ರಮ ಕೈಗೊಂಡಿದೆ. ವಿಶ್ವದ 41 ದೇಶಗಳಿಂದ ಭಾರತ ಈಗ ಕಚ್ಚಾ ತೈಲ, ಎಲ್ಪಿಜಿ ಆಮದು ಮಾಡಿಕೊಳ್ತಿದೆ. ಇದರಿಂದಾಗಿ ಭಾರತದಲ್ಲಿ ಕಚ್ಚಾ ತೈಲದ ಕೊರತೆಯಾಗಿಲ್ಲ. ಎಲ್ಪಿಜಿ ಸಿಲಿಂಡರ್ಗೂ ಭಾರಿ ಹಾಹಾಕಾರ ಆಗದಂತೆ ಪರಿಸ್ಥಿತಿಯನ್ನ ಬೇಗನೆ ನಿಯಂತ್ರಣಕ್ಕೆ ತಂದಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕವೇ ಗಲ್ಫ್ ರಾಷ್ಟ್ರಗಳಿಂದ ತೈಲ, ಎಲ್ಪಿಜಿ ಆಮದು ಮಾಡಿಕೊಳ್ಬೇಕಾಗಿತ್ತು. ಈ ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದ್ರಿಂದ ಗಲ್ಫ್ ರಾಷ್ಟ್ರಗಳಿಂದ ಬರ್ತಿದ್ದ ಕಚ್ಚಾ ತೈಲ, ಎಲ್ಪಿಜಿ ಪೂರೈಕೆ ಸ್ಥಗಿತವಾಯಿತು. ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತ ಕೇಂದ್ರ ಸರ್ಕಾರ ತಕ್ಷಣವೇ ಅಲರ್ಟ್ ಆಗಿತ್ತು. ತಕ್ಷಣವೇ ಹಾರ್ಮುಜ್ ಜಲಸಂಧಿಯನ್ನ ಹೊರತುಪಡಿಸಿ ಬೇರೆ ಜಲಮಾರ್ಗಗಳಿಂದ ಯಾವ್ಯಾವ ದೇಶಗಳಿಂದ ಕಚ್ಚಾ ತೈಲ, ಎಲ್ಪಿಜಿ ಆಮದು ಮಾಡಿಕೊಳ್ಬಹುದು ಎಂಬ ಪಟ್ಟಿ ತಯಾರಿಸಿತು. ಆ ದೇಶಗಳಿಂದ ಕಚ್ಚಾ ತೈಲ, ಎಲ್ಪಿಜಿ ಆಮದಿಗೆ ಆದೇಶ ನೀಡಿ ಖರೀದಿಸಿದೆ. ಇದರಿಂದಾಗಿ ದೇಶದಲ್ಲಿ ಕಚ್ಚಾ ತೈಲದ ಕೊರತೆಯಾಗಿಲ್ಲ. ಗಲ್ಫ್ ರಾಷ್ಟ್ರಗಳ ಮೇಲೆ ಅವಲಂಬಿತವಾಗುವ ಬದಲು ದೂರದ ದೇಶಗಳಿಂದ ಈಗ ಕಚ್ಚಾ ತೈಲ, ಎಲ್ಪಿಜಿ ಆಮದು ಮಾಡಿಕೊಳ್ತಿದೆ. ಅಮೆರಿಕ, ವೆನೆಜುವೆಲಾ, ನೈಜೀರಿಯಾ, ಆಂಗೋಲಾ, ಅಜರ್ಬೈಜಾನ್, ಬ್ರೆಜಿಲ್ ದೇಶಗಳಿಂದ ಕಚ್ಚಾ ತೈಲ, ಎಲ್ಪಿಜಿ ಆಮದು ಮಾಡಿಕೊಳ್ಳಲು ಕ್ರಮ ಕೈಗೊಂಡಿದೆ. ದೂರದ ದೇಶಗಳಿಂದ ಕಚ್ಚಾ ತೈಲ, ಎಲ್ಪಿಜಿ ಆಮದು ಮಾಡಿಕೊಳ್ಳಲು ಸಾಗಣೆ ವೆಚ್ಚ, ಇನ್ಶೂರೆನ್ಸ್ ವೆಚ್ಚ ಹೆಚ್ಚಾಗುತ್ತೆ. ಆದರೆ ದೇಶದ ಜನರ ಎನರ್ಜಿ ಅಗತ್ಯತೆಯನ್ನ ಪೂರೈಸುವ ಮುಖ್ಯವಾಗಿರೋದ್ರಿಂದ ಇಲ್ಲಿ ವೆಚ್ಚ ಹೆಚ್ಚಳವಾಗುತ್ತೆ ಅಂತ ನೋಡುತ್ತಾ ಕೂರಲು ಸಾಧ್ಯವಿಲ್ಲ. ಭಾರತ ವಿಶ್ವದ ಯಾವುದೇ ಮೂಲೆಯಲ್ಲಿ ಕಚ್ಚಾ ತೈಲ, ಎಲ್ಪಿಜಿ ಸಿಕ್ಕರೂ ಖರೀದಿಸಲು ಸಿದ್ಧವಾಗಿತ್ತು. ಅದೇ ರೀತಿ ಎಲ್ಲಾ ಮೂಲೆಗಳಿಂದಲೂ ಕಚ್ಚಾ ತೈಲ, ಎಲ್ಪಿಜಿ ಆಮದಿಗೆ ಆದೇಶ ನೀಡಿದೆ. ಆಫ್ರಿಕಾ, ಯುರೋಪ್, ಅಮೆರಿಕ ಸೇರಿದಂತೆ ಎಲ್ಲಾ ದೇಶಗಳಿಂದಲೂ ಕಚ್ಚಾ ತೈಲ, ಗ್ಯಾಸ್ ಖರೀದಿಸಿದೆ. ಈ ಮೂಲಕ ಭಾರತದಲ್ಲಿ ಪೆಟ್ರೋಲ್, ಗ್ಯಾಸ್ ಕೊರತೆಯಾಗದಂತೆ ನೋಡಿಕೊಂಡಿದೆ. ಯುದ್ಧ ಆರಂಭವಾದ ತಕ್ಷಣವೇ ಭಾರತ ಬೇರೆ ಬೇರೆ ದೇಶಗಳಿಂದ ಕಚ್ಚಾ ತೈಲ, ಗ್ಯಾಸ್ ಖರೀದಿಸದೇ ಇದ್ರೆ ಭಾರತದಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ವಾಹನಗಳ ದೊಡ್ಡ ಕ್ಯೂ ಇರ್ತಿತ್ತು. ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಜನರು ಪ್ಯಾನಿಕ್ ಆಗಿ ರಾತ್ರೋರಾತ್ರಿ ಹೋಗಿ ಎಲ್ಲಾ ವಾಹನಗಳಿಗೆ ಪೆಟ್ರೋಲ್, ಡೀಸೆಲ್ ಹಾಕಿಸಿಕೊಂಡಿದ್ದಾರೆ. ಆದರೆ ಹಾಗೆ ಪ್ಯಾನಿಕ್ ಆಗುವ ಅಗತ್ಯ ಭಾರತದಲ್ಲಿಲ್ಲ. ಬೆಲೆ ಏರಿಕೆ ತಡೆಗೆ ಅಬಕಾರಿ ಸುಂಕ ಕಡಿತ. ಪೆಟ್ರೋಲ್ ಮೇಲಿನ ಸುಂಕ 10 ರೂಪಾಯಿ, ಡೀಸೆಲ್ ಶೂನ್ಯಕ್ಕೆ ಇಳಿಕೆ. ಯುದ್ಧ ಆರಂಭವಾದ ಬಳಿಕ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಭಾರಿ ಏರಿಕೆಯಾಗಿದೆ. ಫೆಬ್ರವರಿ 28ಕ್ಕೂ ಮುನ್ನ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $65 ಇತ್ತು. ಆದರೆ ಯುದ್ಧ ಆರಂಭವಾದ ಬಳಿಕ ಹಾಗೂ ಹಾರ್ಮುಜ್ ಜಲಸಂಧಿ ಬಂದ್ ಆಗಿದ್ರಿಂದ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $110ಗೆ ಏರಿಕೆಯಾಗಿತ್ತು. ಇದರಿಂದಾಗಿ ಭಾರತದಲ್ಲೂ ಪೆಟ್ರೋಲ್, ಡೀಸೆಲ್ ಬೆಲೆಯನ್ನ ಏರಿಸಲಾಗಿತ್ತು. ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಅಂತಾರಾಷ್ಟ್ರೀಯ ತೈಲ ಬೆಲೆಗೆ ಅನುಗುಣವಾಗಿ ಡೆರೆಗ್ಯುಲೈಸ್ ಮಾಡಲಾಗಿದೆ. ಆದರೆ ಭಾರತದಲ್ಲಿ 2022ರಿಂದಲೂ ಸಾರ್ವಜನಿಕ ಸ್ವಾಮ್ಯದ 3 ತೈಲ ಕಂಪನಿಗಳ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಸಿಲ್ಲ. ಈಗ ಯುದ್ಧದ ತೈಲ ಬಿಕ್ಕಟ್ಟು, ಬೆಲೆ ಏರಿಕೆಯ ವೇಳೆಯೂ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಾಗುವ ಭೀತಿ ಇತ್ತು. ಆದರೆ ತಕ್ಷಣವೇ ಎಚ್ಚೆತ್ತುಕೊಂಡ ಕೇಂದ್ರ ಸರ್ಕಾರ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಮೇಲೆ ವಿಧಿಸುತ್ತಿದ್ದ ಅಬಕಾರಿ ಸುಂಕವನ್ನ ಕಡಿಮೆ ಮಾಡಿತ್ತು. ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನ ಪ್ರತಿ ಲೀಟರ್ಗೆ 10 ರೂಪಾಯಿ, ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಶೂನ್ಯಕ್ಕೆ ಇಳಿಕೆ ಮಾಡಿತು. ಅಬಕಾರಿ ಸುಂಕ
ಅಂದ್ರೆ ಪೆಟ್ರೋಲ್ ಡೀಸೆಲ್ ಆಮದು ಮೇಲೆ ವಿಧಿಸುವ ಸುಂಕ ಎಂದರ್ಥ. ಈ ಅಬಕಾರಿ ಸುಂಕ ಇಳಿಕೆ ಮಾಡಿದ್ರಿಂದ ತೈಲ ಕಂಪನಿಗಳಿಗೆ ವಿದೇಶದಿಂದ ಕಚ್ಚಾ ತೈಲ ಆಮದು ನಷ್ಟ ಉಂಟು ಮಾಡದೆ ರಕ್ಷಣೆ ನೀಡಿತು. ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಹಾಗೂ ಇಂಡಿಯನ್ ಆಯಿಲ್ ಕಂಪನಿಗಳ ಮೇಲಿನ ಆರ್ಥಿಕ ಹೊರೆಯನ್ನ ಕೇಂದ್ರ ಸರ್ಕಾರ ಅಬಕಾರಿ ಸುಂಕ ಇಳಿಕೆ ಮಾಡುವ ಮೂಲಕ ಸಂಪೂರ್ಣವಾಗಿ ತಗ್ಗಿಸಿದೆ. ಕೇಂದ್ರದಿಂದ ತೈಲ ಕಂಪನಿಗಳಿಗೆ ಆರ್ಥಿಕ ನೆರವು. ಈ ಹಿಂದೆ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದ್ದಾಗ ತೈಲ ಕಂಪನಿಗಳು ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಮಾಡಿರಲಿಲ್ಲ. ಇದರಿಂದಾಗಿ 3 ತೈಲ ಕಂಪನಿಗಳು ಭಾರಿ ಲಾಭ ಗಳಿಸಿದ್ವು. ಬರೋಬ್ಬರಿ 40,000 ಕೋಟಿ ರೂಪಾಯಿ ಲಾಭ ಗಳಿಸಿದ್ವು. ಈ ಲಾಭವನ್ನ ಈಗ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾದಾಗ ಕಚ್ಚಾ ತೈಲ ಖರೀದಿಗೆ ಬಳಸಿಕೊಳ್ಳಲು ಅನುಕೂಲವಾಗಿದೆ. ಈ ಮೂಲಕ ಕೇಂದ್ರ ಸರ್ಕಾರ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗದಂತೆ ನೋಡಿಕೊಂಡಿವೆ. ಇನ್ನು ಕೇಂದ್ರ ಸರ್ಕಾರ ಕೂಡ ಕೇಂದ್ರ ಸರ್ಕಾರಿ ಸ್ವಾಮ್ಯದ 3 ತೈಲ ಕಂಪನಿಗಳಿಗೆ ಬರೋಬ್ಬರಿ 30,000 ಕೋಟಿ ರೂಪಾಯಿ ಹಣವನ್ನ ನೀಡಿದೆ. ಇದರಿಂದಾಗಿ ತೈಲ ಕಂಪನಿಗಳು ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯಾದರೂ ನಮ್ಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿಲ್ಲ. ದೇಶದಲ್ಲಿ 60 ದಿನಗಳಿಗಾಗುವಷ್ಟು ತೈಲ ಸಂಗ್ರಹ. ಮುಂದಿನ 3 ತಿಂಗಳ ಕಚ್ಚಾ ತೈಲ ಖರೀದಿ. ಇನ್ನು ಭಾರತದಲ್ಲಿ ಕೇಂದ್ರ ಸರ್ಕಾರಿ ಸ್ವಾಮ್ಯದ 3 ತೈಲ ಕಂಪನಿಗಳ ಬಳಿ 60 ದಿನಗಳಿಗಾಗುವಷ್ಟು ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್ ಸಂಗ್ರಹವಾಗಿದೆ. ಜೊತೆಗೆ ಮುಂದಿನ 2 ತಿಂಗಳ ಅಗತ್ಯತೆಯನ್ನ ಪೂರೈಸುವಷ್ಟು ಕಚ್ಚಾ ತೈಲವನ್ನ ಭಾರತ ವಿದೇಶಗಳಿಂದ ಖರೀದಿಸಿದೆ. ಹೀಗಾಗಿ ಹಂತ ಹಂತವಾಗಿ ವಿದೇಶಗಳಿಂದ ಕಚ್ಚಾ ತೈಲ ಭಾರತಕ್ಕೆ ನಿರಂತರವಾಗಿ ಪೂರೈಕೆಯಾಗ್ತಿದೆ. ಈಗ ರಷ್ಯಾ ಮತ್ತು ಇರಾನ್ ದೇಶಗಳಿಂದಲೂ ಭಾರತ ಕಚ್ಚಾ ತೈಲ ಖರೀದಿಸುತ್ತಿದೆ. ಜನವರಿ ತಿಂಗಳಿನಿಂದ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಪ್ರಮಾಣ ಕಡಿಮೆಯಾಗಿತ್ತು. ಈಗ ಮೊದಲಿನಂತೆ ಹೆಚ್ಚಿನ ಕಚ್ಚಾ ತೈಲವನ್ನ ರಷ್ಯಾದಿಂದ ಖರೀದಿಸಲಾಗುತ್ತಿದೆ. ಜೊತೆಗೆ 7 ವರ್ಷದ ಬಳಿಕ ಮೊದಲ ಬಾರಿಗೆ ಈಗ ಇರಾನ್ನಿಂದಲೂ ಕಚ್ಚಾ ತೈಲ ಖರೀದಿಸಲಾಗುತ್ತಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ದೇಶದಲ್ಲಿ ಈಗ ಪಂಚರಾಜ್ಯ ಚುನಾವಣೆಗೆ ಕೌಂಟ್ಡೌನ್ ಶುರುವಾಗಿದೆ. ಗದ್ದುಗೆ ಏರೋದಕ್ಕೆ ರಾಜಕೀಯ ಪಕ್ಷಗಳ ನಡುವೆ ಜಿದ್ದಾಜಿದ್ದಿನ ಹೋರಾಟವು ಸ್ಟಾರ್ಟ್ ಆಗಿದೆ. ಇದಕ್ಕೂ ಪೆಟ್ರೋಲ್ ಬೆಲೆ ಏರಿಕೆಯಾಗದೇ ಇರೋದಕ್ಕೂ ಏನಾದರೂ ಲಿಂಕ್ ಇದೆಯಾ? ಆ ಬಗ್ಗೆ ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ಸ್ವದೇಶಿ ಎಲ್ಪಿಜಿ ಉತ್ಪಾದನೆ ಹೆಚ್ಚಳ. 40% ಎಲ್ಪಿಜಿ ಉತ್ಪಾದನೆ ಹೆಚ್ಚಳ. ಭಾರತದಲ್ಲಿ ಈಗ 33 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನ ಮನೆ ಮನೆಗೆ ಸಂಪರ್ಕ ನೀಡಲಾಗ್ತಿದೆ. ವರ್ಷದಿಂದ ವರ್ಷಕ್ಕೆ ಈ ಸಂಖ್ಯೆ ಏರಿಕೆಯಾಗಿದೆ. 2014ರ ನಂತರ ಕೇಂದ್ರ ಸರ್ಕಾರವೇ ಸೌದೆ ಒಲೆ ಬದಲು ಎಲ್ಪಿಜಿ ಸಿಲಿಂಡರ್ ಅನ್ನ ಅಡುಗೆಗೆ ಬಳಸುವಂತೆ ಜನರಿಗೆ ಉತ್ತೇಜಿಸಿ ಪ್ರೋತ್ಸಾಹಿಸಿದೆ. ಆದರೆ ಹೆಚ್ಚಾದ ಅಗತ್ಯತೆಯನ್ನ ದೇಶೀಯ ಉತ್ಪಾದನೆ ಮೂಲಕವೇ ಪೂರೈಸಲು ಆಗಿರಲಿಲ್ಲ. 90% ಎಲ್ಪಿಜಿಯನ್ನ ವಿದೇಶಗಳಿಂದಲೇ ಆಮದು ಮಾಡಿಕೊಳ್ಳಲಾಗ್ತಿತ್ತು. ಇದರಲ್ಲಿ ಗಲ್ಫ್ ರಾಷ್ಟ್ರಗಳಿಂದಲೇ ಹೆಚ್ಚಿನ ಪ್ರಮಾಣದ ಎಲ್ಪಿಜಿ ದೇಶಕ್ಕೆ ಪೂರೈಕೆಯಾಗ್ತಿತ್ತು. ಈಗ ಯುದ್ಧದ ಬಿಕ್ಕಟ್ಟಿನಿಂದಾಗಿ ಹಾರ್ಮುಜ್ ಜಲಸಂಧಿ ಮೂಲಕ ಗಲ್ಫ್ ರಾಷ್ಟ್ರಗಳಿಂದ ಎಲ್ಪಿಜಿ ಪೂರೈಕೆಯಾಗ್ತಿಲ್ಲ. ಹೀಗಾಗಿ ಸ್ವದೇಶಿ ಎಲ್ಪಿಜಿ ಉತ್ಪಾದನೆಯನ್ನ 3 ತೈಲ ಕಂಪನಿಗಳು ಹೆಚ್ಚಳ ಮಾಡಿವೆ. 40% ಎಲ್ಪಿಜಿ ಉತ್ಪಾದನೆಯನ್ನ ಹೆಚ್ಚಳ ಮಾಡಿವೆ. ವಿದೇಶಗಳಿಂದ ಆಮದು ಕೊರತೆಯನ್ನ ದೇಶೀಯ ಉತ್ಪಾದನೆ ಮೂಲಕ ತುಂಬಿಕೊಳ್ಳುವ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಮಾರ್ಚ್ ತಿಂಗಳಲ್ಲಿ ಎಲ್ಪಿಜಿ ಆಮದಿನಲ್ಲಿ 40% ಕೊರತೆಯಾಗಿದೆ. ಇನ್ನು ಮಾರ್ಚ್ ತಿಂಗಳಲ್ಲಿ ಕಚ್ಚಾ ತೈಲದ ಆಮದಿನಲ್ಲಿ 15% ಕೊರತೆಯಾಗಿದೆ. ಗ್ಯಾಸ್ ಕೊರತೆ, ತೈಲ ಕೊರತೆ ಬಗ್ಗೆ ವದಂತಿ ಹಬ್ಬದಂತೆ ತಡೆಯುವ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಪ್ರತಿನಿತ್ಯ ಮಾಡಿದೆ. ಪ್ರತಿನಿತ್ಯ ಕೇಂದ್ರದ ಪೆಟ್ರೋಲಿಯಂ ಇಲಾಖೆ, ವಿದೇಶಾಂಗ ಇಲಾಖೆ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಜನರಿಗೆ ಸೂಕ್ತ ಮಾಹಿತಿ ನೀಡಿದ್ದಾರೆ. ಜನರು ಪ್ಯಾನಿಕ್ ಆಗದಂತೆ ನೋಡಿಕೊಂಡಿದ್ದಾರೆ. ದೇಶದಲ್ಲಿರುವ ವಾಸ್ತವ ಪರಿಸ್ಥಿತಿಯನ್ನ ಜನರಿಗೆ ಪತ್ರಿಕಾಗೋಷ್ಠಿ ಮೂಲಕ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಬಿಕ್ಕಟ್ಟಿನ ಸಂದರ್ಭಗಳಲ್ಲಿ ವದಂತಿ ಹಬ್ಬುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದಕ್ಕೂ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ವಿದೇಶಕ್ಕೆ ಪೆಟ್ರೋಲ್, ಡೀಸೆಲ್ ರಫ್ತಿಗೆ ಹೆಚ್ಚಿನ ತೆರಿಗೆ.
ವಿಪರ್ಯಾಸ ಅಂದ್ರೆ ನಮ್ಮ ದೇಶದ 80% ಕಚ್ಚಾ ತೈಲವನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. 20% ಮಾತ್ರ ಭಾರತದಲ್ಲೇ ಉತ್ಪಾದನೆಯಾಗುತ್ತೆ. ಆದರೆ ಭಾರತದಲ್ಲೇ ಉತ್ಪಾದನೆಯಾದ ಪೆಟ್ರೋಲ್, ಡೀಸೆಲ್ ಅನ್ನ ಖಾಸಗಿ ಕಂಪನಿಗಳು ವಿದೇಶಗಳಿಗೆ ರಫ್ತು ಮಾಡಿ ಭರ್ಜರಿ ಲಾಭ ಗಳಿಸುತ್ತಿದ್ವು. ಈ ಲಾಭದ ಮೇಲೆ ಈ ಹಿಂದೆ ವಿಂಡ್ ಫಾಲ್ ಟ್ಯಾಕ್ಸ್ ಅನ್ನ ಕೇಂದ್ರ ಸರ್ಕಾರ ವಿಧಿಸಿತ್ತು. ಆದರೆ ಈಗ ಖಾಸಗಿ ಕಂಪನಿಗಳು ಭಾರತದಿಂದ ವಿದೇಶಕ್ಕೆ ಪೆಟ್ರೋಲ್, ಡೀಸೆಲ್ ರಫ್ತು ಮಾಡುವುದರ ಮೇಲೆ ಹೆಚ್ಚಿನ ರಫ್ತು ತೆರಿಗೆ ವಿಧಿಸಿದೆ. ಇದರಿಂದಾಗಿ ಖಾಸಗಿ ಕಂಪನಿಗಳು ವಿದೇಶಕ್ಕೆ ಕಚ್ಚಾ ತೈಲ ರಫ್ತು ಮಾಡದಂತೆ ತಡೆದಿದೆ. ಭಾರತದಲ್ಲಿ ಕಮರ್ಷಿಯಲ್ ಎಲ್ಪಿಜಿ ಬೆಲೆ ಹೆಚ್ಚಳ, ಖಾಸಗಿ ಪ್ರೀಮಿಯಂ ಬಲ್ಕ್ ಪೆಟ್ರೋಲ್ ಬೆಲೆ ಹೆಚ್ಚಳ. ಭಾರತದಲ್ಲಿ ಎಲ್ಪಿಜಿ ಪೂರೈಕೆಯಲ್ಲಿ ವ್ಯತ್ಯಯವಾಗಿದ್ರೂ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನ ಏರಿಕೆ ಮಾಡಿಲ್ಲ. ಈ ಮೂಲಕ ಯುದ್ಧದಿಂದ ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ತಟ್ಟದಂತೆ ಜನಸಾಮಾನ್ಯರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನ ಮಾತ್ರವೇ ಈ ಏಪ್ರಿಲ್ ತಿಂಗಳಿನಲ್ಲಿ ಏರಿಕೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯನ್ನ ಬೇರೆ ಬೇರೆ ಕ್ರಮಗಳ ಮೂಲಕ ತಡೆದಿದೆ. ಭಾರತದಲ್ಲಿ ಏನಿದ್ರೂ ಖಾಸಗಿ ತೈಲ ಕಂಪನಿಯಾದ ನಯಾರಾ ಎನರ್ಜಿ ಕಂಪನಿಯು ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡಿದೆ. ಕೈಗಾರಿಕಾ ಉದ್ದೇಶಗಳಿಗೆ ಬಳಸುವ ಬಲ್ಕ್ ಪೆಟ್ರೋಲ್ ದರವನ್ನ ಮಾತ್ರ ಏರಿಕೆ ಮಾಡಲಾಗಿದೆ. ಹೀಗಾಗಿ ಜನಸಾಮಾನ್ಯರಿಗೆ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯ ಬಿಸಿ ತಟ್ಟಿಲ್ಲ. ಭಾರತದಿಂದ ರಾಜತಾಂತ್ರಿಕ ಮಾತುಕತೆ ಯಶಸ್ವಿ. ಭಾರತದ ನೆರವಿಗೆ ಬಂದ ವಿವಿಧ ದೇಶಗಳು. ಭಾರತಕ್ಕೆ ಜಗತ್ತಿನಲ್ಲಿ ಚೀನಾ ಮತ್ತು ಪಾಕ್ ಮಾತ್ರ ವೈರಿ ರಾಷ್ಟ್ರಗಳು. ಉಳಿದೆಲ್ಲ ದೇಶಗಳ ಜೊತೆ ಭಾರತ ಉತ್ತಮ ಸ್ನೇಹ ಬಾಂಧವ್ಯ ಹೊಂದಿದೆ. ಭಾರತದ ಮಹತ್ವವನ್ನ ಉಳಿದ ದೇಶಗಳು ಅರ್ಥ ಮಾಡಿಕೊಂಡಿವೆ. ಇದನ್ನ ಬಳಸಿಕೊಂಡೇ ಭಾರತ ಕಚ್ಚಾ ತೈಲ, ಗ್ಯಾಸ್ ಉತ್ಪಾದಿಸುವ ಉಳಿದ ದೇಶಗಳ ಜೊತೆ ಮಾತುಕತೆ ನಡೆಸಿದೆ. ಈ ರಾಜತಾಂತ್ರಿಕ ಮಾತುಕತೆಗಳು ಯಶಸ್ವಿಯಾಗಿವೆ. ಇದರ ಪರಿಣಾಮವಾಗಿ ವಿಶ್ವದ ಅನೇಕ ದೇಶಗಳು ಭಾರತದ ನೆರವಿಗೆ ಬಂದಿವೆ. ಬ್ರೆಜಿಲ್, ಅಜರ್ಬೈಜಾನ್, ಆಂಗೋಲಾ, ನೈಜೀರಿಯಾದಂಥ ದೇಶಗಳು ಭಾರತದ ನೆರವಿಗೆ ಬಂದಿವೆ. ಈ ದೇಶಗಳಿಂದ ಹೆಚ್ಚಿನ ಪ್ರಮಾಣದ ಕಚ್ಚಾ ತೈಲ, ಗ್ಯಾಸ್ ಅನ್ನ ಆಮದು ಮಾಡಿಕೊಳ್ಳಲಾಗುತ್ತಿದೆ. ಹಾರ್ಮುಜ್ ದಾಟಿ ಭಾರತಕ್ಕೆ ಬಂದ 8 ಟ್ಯಾಂಕರ್. ರಾಜತಾಂತ್ರಿಕ ಕ್ರಮಗಳಿಂದ ಭಾರತಕ್ಕೆ ಬಂದ ಟ್ಯಾಂಕರ್ಗಳು. ಇರಾನ್, ಅಮೆರಿಕ ನಡುವಿನ ಯುದ್ಧದ ಮಧ್ಯೆಯೂ ಹಾರ್ಮುಜ್ ಜಲಸಂಧಿಯನ್ನ ದಾಟಿ 8 ಗ್ಯಾಸ್, ಕಚ್ಚಾ ತೈಲ ಟ್ಯಾಂಕರ್ಗಳು ಭಾರತಕ್ಕೆ ಬಂದಿರುವುದು ವಿಶೇಷ. ಭಾರತದ ರಾಜತಾಂತ್ರಿಕ ಮಾತುಕತೆಗಳು ಯಶಸ್ವಿಯಾದ ಕಾರಣದಿಂದ ಹಾರ್ಮುಜ್ ಜಲಸಂಧಿಯನ್ನ ದಾಟಿಕೊಂಡು 8 ಟ್ಯಾಂಕರ್ ಭಾರತಕ್ಕೆ ಬಂದಿವೆ. ಶಿವಾಲಿಕ್, ನಂದಾದೇವಿ, ಜಗ್ ಲಡಾಕಿ, ಪೈನ್ ಗ್ಯಾಸ್, ಜಗ್ ವಸಂತ್, ಬಿಡಬ್ಲ್ಯೂ ಟೈರ್, ಬಿಡಬ್ಲ್ಯೂಎಲ್ಎಂ, ಗ್ರೀನ್ ಸಾನವಿ ಟ್ಯಾಂಕರ್ಗಳು ಭಾರತಕ್ಕೆ ಬಂದಿವೆ. ಶಿವಾಲಿಕ್ 40,000 ಮೆಟ್ರಿಕ್ ಟನ್ ಎಲ್ಪಿಜಿ ಗ್ಯಾಸ್ ಹೊತ್ತು ತಂದಿದೆ. ನಂದಾದೇವಿ 46,000 ಮೆಟ್ರಿಕ್ ಟನ್ ಗ್ಯಾಸ್ ಹೊತ್ತು ತಂದಿದೆ. ಗ್ರೀನ್ ಸಾಲ್ವಿ ಟ್ಯಾಂಕರ್ ಕೂಡ 44,000 ಮೆಟ್ರಿಕ್ ಟನ್ ಗ್ಯಾಸ್ ಹೊತ್ತು ಭಾರತಕ್ಕೆ ಬರ್ತಿದೆ. ಜಗ್ ಲಾಡಕಿ ಹಡಗು 80,000 ಮೆಟ್ರಿಕ್ ಟನ್ ಕಚ್ಚಾ ತೈಲ ಹೊತ್ತು ಗುಜರಾತ್ನ ಮುಂದ್ರಾ ಬಂದರಿಗೆ ಬಂದಿದೆ. ಆಕ್ವಾ ಟೈಟನ್ ಹೆಸರಿನ ಹಡಗು ರಷ್ಯಾದಿಂದ 1.1 ಲಕ್ಷ ಟನ್ ಕಚ್ಚಾ ತೈಲ ಹೊತ್ತು ಮಂಗಳೂರಿಗೆ ಬಂದರಿಗೆ ಬಂದಿತ್ತು. ಜಗ್ ವಸಂತ್ ಮತ್ತು ಪೈನ್ ಗ್ಯಾಸ್ ಟ್ಯಾಂಕರ್ಗಳು ಎಲ್ಪಿಜಿ ಗ್ಯಾಸ್ ಹೊತ್ತು ಭಾರತಕ್ಕೆ ಬಂದಿವೆ. ಮಾರ್ಚ್ನಲ್ಲಿ 3.25 ಲಕ್ಷ ಪಿಎನ್ಜಿ ಸಂಪರ್ಕ. ಮಾರ್ಚ್ನಲ್ಲಿ 3.5 ಲಕ್ಷ ಹೊಸ ಪಿಎನ್ಜಿ ಸಂಪರ್ಕಕ್ಕೆ ನೋಂದಣಿ. ಇನ್ನು ದೇಶದಲ್ಲಿ ಜನರು ಮನೆಗಳಿಗೆ ಎಲ್ಪಿಜಿ ಸಿಲಿಂಡರ್ಗೆ ಬದಲಾಗಿ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಸಂಪರ್ಕ ಪಡೆಯುವಂತೆ ಕೇಂದ್ರ ಸರ್ಕಾರ ಉತ್ತೇಜಿಸಿತ್ತು. ಜೊತೆಗೆ ಗ್ಯಾಸ್ ಕಂಪನಿಗಳು ಕೂಡ ಕ್ಯಾಶ್ ಮತ್ತು ಗ್ಯಾಸ್ ಇನ್ಸೆಂಟಿವ್ ನೀಡುತ್ತಿವೆ. ಮಾರ್ಚ್ ತಿಂಗಳೊಂದರಲ್ಲೇ 3.25 ಲಕ್ಷ ಮನೆಗಳಿಗೆ ಹೊಸದಾಗಿ ಪೈಪ್ ನ್ಯಾಚುರಲ್ ಗ್ಯಾಸ್ ಕನೆಕ್ಷನ್ ನೀಡಲಾಗಿದೆ. ಇನ್ನು ಮಾರ್ಚ್ ತಿಂಗಳಲ್ಲಿ 3.5 ಲಕ್ಷ ಮನೆಗಳು ಹೊಸ ಪೈಪ್ ನ್ಯಾಚುರಲ್ ಗ್ಯಾಸ್ ಸಂಪರ್ಕ ಪಡೆಯಲು ನೋಂದಣಿ ಮಾಡಿಕೊಂಡಿವೆ. ಪೈಪ್ ನ್ಯಾಚುರಲ್ ಗ್ಯಾಸ್ ಸಂಪರ್ಕ ಪಡೆದ ಮನೆಗಳಿಗೆ ಎಲ್ಪಿಜಿ ಸಿಲಿಂಡರ್ ಸಂಪರ್ಕ ನೀಡಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಪಂಚರಾಜ್ಯ ಚುನಾವಣೆ ಕಾರಣಕ್ಕೆ ತೈಲ ಬೆಲೆ ಏರಿಸಲಿಲ್ಲವೇ?
ದೇಶದಲ್ಲಿ ಈಗ ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳ, ಅಸ್ಸಾಂ, ಪುದುಚೇರಿ ರಾಜ್ಯಗಳಲ್ಲಿ ಅಸೆಂಬ್ಲಿ ಚುನಾವಣೆ ನಡೆಯುತ್ತಿದೆ. ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರೆ ಕೇಂದ್ರದಲ್ಲಿ ಆಡಳಿತಾರೂಢ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಹಾಗೂ ಚುನಾವಣೆಯಲ್ಲಿ ಬಿಜೆಪಿಗೆ ಹೊಡೆತ ಬೀಳುತ್ತೆ ಎಂಬ ಕಾರಣಕ್ಕಾಗಿ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿಲ್ಲ ಎಂಬ ಚರ್ಚೆ ಕೂಡ ನಡೆಯುತ್ತಿದೆ. ಚುನಾವಣೆ ಮುಗಿದ ಬಳಿಕ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗುತ್ತಾ ಇಲ್ಲವೋ ಎಂಬ ಕುತೂಹಲ ಮೂಡಿದೆ. ಒಂದು ವೇಳೆ ಚುನಾವಣೆ ಮುಗಿದ ಬಳಿಕ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ರೆ ಚುನಾವಣೆ ಕಾರಣಕ್ಕಾಗಿಯೇ ಬೆಲೆ ಏರಿಸಿರಲಿಲ್ಲ ಎಂಬುದು ಸಾಬೀತಾದಂತಾಗಲಿದೆ. ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾದರೆ ಸರಕು ಸಾಗಣೆ ವೆಚ್ಚ ಹೆಚ್ಚಾಗುತ್ತೆ. ಬಳಿಕ ಎಲ್ಲ ಅಗತ್ಯ ವಸ್ತುಗಳ ಬೆಲೆಯೂ ಏರಿಕೆಯಾಗುತ್ತೆ. ಇದರಿಂದ ಹಣದುಬ್ಬರ ಹೆಚ್ಚಾಗುತ್ತೆ. ಹೀಗಾಗಿ ಈಗ ಕೇಂದ್ರ ಸರ್ಕಾರವೇ ಹಣದುಬ್ಬರ ಹೆಚ್ಚಳ ತಡೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಅವಕಾಶ ಕೊಟ್ಟಿಲ್ಲ. ಆದರೆ ಮುಂದೇನಾಗುತ್ತೋ ಗೊತ್ತಿಲ್ಲ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.